ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ತಾಲೂಕಿನ ವಿಟ್ಲಾಪುರ ಗ್ರಾಮದ ಕುರಿಗಾಯಿಗಳು ನಮಗೆ ಒಂದು ಮನವಿ ಸಲ್ಲಿಸಿದರು. ನಿನ್ನೆ ಸುಮಾರು 15,000 ಕುರಿಗಳಿಗೆ ನಾವು ಅರಣ್ಯಾಧಿಕಾರಿಗಳು ಬಂದು ಸುತ್ತಮುತ್ತ ಗುಡ್ಡದಲ್ಲಿ ತಂತಿ ಬೆಲೆಯನ್ನು ಹಾಕಿದ್ದಾರೆ. ನಮ್ಮ 15,000 ಕುರಿಗಳು ಎಲ್ಲಿ ಹೋಗ್ಬೇಕು, ನಾವು ಈ ತಿಂಗಳಿಂದ ಭಾಳ ತೊಂದರೆ ಪಡ್ತಿದ್ವಿ, ನಮಗೇನು ಸಹಾಯ ಮಾಡಂತ ಬಂದು ಕೇಳಿದಾಗ ಇದು ನ್ಯಾಯ ಅನಿಸಿದೆ. ಯಾಕಂದರೆ ನಾವು ವಿಟ್ಲಾಪುರ ಗ್ರಾಮ ನೋಡಿದೇವಿ, ಶತಮಾನಗಳಿಂದ ಅಲ್ಲಿ ಕುರಿ ಕಾಯ್ತಾ ಇದ್ದಾರೆ, ಅದೇ ಜೀವನೋಪಾಯ ಮಾಡಿದ್ದಾರೆ. ಅಲ್ಲಿ ಯಾವುದು ಹೆಚ್ಚಿನ ಹೊಲ ಇಲ್ಲ. ಅಲ್ಲಿ ಆ ಜೀವನೋಪಾಯಕ್ಕೆ ಇರೋದು ಮೇಯ್ನು ಕುರಿಗಳೇ ನಮಗೆ, ಮತ್ತೆ ಯಾವ ಏನಿಲ್ಲ. ಹೆಚ್ಚಿನ ವಿದ್ಯಾವಂತರು ಇಲ್ಲ ಅಲ್ಲಿ, ಯಾರು ಡಿಗ್ರಿ ಇಲ್ಲ, ನೌಕರಿ ಮಾಡಿದ್ರೆ ಇಲಾಖೆ ಇರ್ತಾರೆ ಕುರಿಗಳಲ್ಲ. ಹೀಗಾಗಿ ತುಂಬ ಕುರಿಗಳಿಗೆ ತಂತಿ ಬೆಲೆಯನ್ನು ಅರಣ್ಯ ಅಧಿಕಾರಿಗಳು ತಂತಿ ಬೆಲೆಯನ್ನು ಹಾಕಿರೋದ್ರಿಂದ ಭಾಳ ತೊಂದರೆ ಆಗಿದೆ. ಮೇವಿಲ್ಲ, ಅಲ್ಲಿ ನೀರು ಕುಡಿಯಲಿಕ್ಕೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅಲ್ಲಿ ಕುರಿಗಳಿಗೆ. ತಕ್ಷಣ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ತಕ್ಷಣವೇ ಆ ಅರಣ್ಯ ಅಧಿಕಾರಿಗಳು ಹಾಕಿದಂಥ ತಂತಿ ಬೆಲೆಯನ್ನು ತೆಗಿಬೇಕು, ಕುರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಮೇಯಲಿಕ್ಕೆ, ನೀರು ಕುಡಿಯಲಿಕ್ಕೆ. ಅಲ್ಲಿ ತಾವೇನಾದ್ರು ಮಾಡದೇ ಇದ್ರೆ ಮುಂದೆ ಚಿಕ್ಕ ಹೋರಾಟ ಮಾಡ್ತೇವೆ, ಜಿಲ್ಲಾದ್ಯಂತ ಹೋರಾಟ ಮಾಡ್ತೇವೆ. ತಾವು ಒಂದು ಸಭೆಯನ್ನು ಮಾಡಿ ಕುರಿಗಾಗಳಲ್ಲಿ ಹೋಗಿ, ಹಳ್ಳಿ ಹೋಗಿ, ವಿಟ್ಲಾಪುರಕ್ಕೆ ಹೋಗಿ ಎಲ್ಲ ಕುರಿಗಾಳಿಗಳು ಕರೆದು ಸಭೆ ಬೇಡಿಕೆ ಏನು, ನಿಮ್ಮ ತೊಂದರೆ ಏನು ಕೇಳಿ, ಫಸ್ಟ್ ತಿಳ್ಕೊಂಡು ಮುಂದಿನ ಕ್ರಮ ತಗೊಳ್ಳಿ. ನೀವು ನಮಗೆ ಬೇಡಿಕೆ ಇಷ್ಟೇ, ಆದಷ್ಟು ಬೇಗನೆ ತೀವ್ರವೇ ನೀವು ಹೋಗಿ ತಕ್ಷಣವಾಗಿ ನೀವು ತಂತಿ ಬೆಲೆಯನ್ನು ತೆಗಿಬೇಕು. ನಮ್ಮ ಇದು ಆಗ್ರಹ. ಇದು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಶೀಘ್ರ ಹೋರಾಟ ಮಾಡ್ತೀವಿ. ಅಡವಿ ಬಿಟ್ಕೊಡ ಅಂತ ಕೇಳ್ತಾರೆ ಸರ್, ಫಾರೆಸ್ಟರ್ ಹಾಕ್ಬಿಟ್ರು ಕುರಿ ಮೇಯ್ತಾವ, ಮತ್ತೆ ಅದರಿಂದ ಜೀವನ ತೊಂದ್ರೆ ಆಗೈತೆ. ಮೇವಿಲ್ಲ, ನೀರಿಲ್ಲ, ಅದರಿಂದ ಜೀವನ ಉಪಯೋಗಿಸ್ತಾರೆ ಎಲ್ಲಾರು. ಬೇಗನೆ ಆ ತಂತಿ ತೆಗೆದು ಮಾಡ್ಕೊಡೋರು ಸರ್. ಹೋರಾಟ ಹಳ್ಳಿಗೆ ಕುರಿಗಾರ ಭಾರಿ ಪ್ರಾಬ್ಲಮ್ ಐತೆ. ಕುರಿಗಾರನ ಅಡ್ಡ ಇಟ್ಕೊಂಡು ನಮ್ಮ ಕುರಿಗಾರರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕದಲ್ಲಿ ಆಫೀಸರ್ಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು. ಫಾರೆಸ್ಟರು ಸುಮಾರು 15-20 ವರ್ಷಲಿದ್ದ ನಡೀತೆ. ವಿಟ್ಲಾಪುರ ಗ್ರಾಮದಲ್ಲಿ 15,000 ಕುರಿ ಇದಾವೆ. 15,000 ಕುರಿಗಳಿಗೆ ಎಲ್ಲಿಗೆ ಹೋಗ್ಬೇಕು ಸಡನ್ ಇದು ಮಾಡಿದ್ರೆ ಅಲ್ಲಿ ಬೇರೆ ಜನಾಂಗನ ಹಾಕಿದಾರ. ಬೇರೆ ಜನಾಂಗನ ಹಾಕಿದ್ರೆ ಇವರು ಹೋಗಿ ಕುರಿಕಾಯಕ್ಕೆ ಹೋದ್ರೆ ಇವ್ರ ಮೇಲೆ ದಬಾಳಿಕೆ ಮಾಡ್ತಾ ಇದಾರ. ಒದೆಗೆ ಹೋಗೋದು, ಮಾಡಕ್ಕೆ ಹೋಗೋದು, ಅಟ್ರಾಸಿಟಿ ಕೇಸ್ ಹಾಕ್ತೀವಿ, ಅದೇ ಆಗ್ತೀವಿ, ಇದಾಗ್ತೀವಿ ಅಂತ ಬೇರೆ ಎಸ್ ಸಿ ಜನಾಂಗ ನೇಮಕ ಮಾಡಿದ್ದಾರೆ. ಯಾರು ಇವರು ಫಾರೆಸ್ಟರು. ಅದು ದಬಾಳಿಕೆಯಲ್ಲಿ ನಾವು ಏನು ತೋರಿಸಿದೆ ಹಾಗೆ ಏಕಾಏಕಿ ಡಿ ಸಿ ಸಾಹೇಬ್ರಿಗೆ ನೆಮ್ಮರ್ ಕೊಡೋನು, ಫಾರೆಸ್ಟರ್ಗೆ ಇದು ಕೊಡೋಣ, ಲೆಟರ್ ಕೊಡೋಣ, ಜಿಲ್ಲಾ ಕುರುಬರ ಸಂಘದಲ್ಲೇ ನಾನು ಲೆಟರ್ ತೊಗೊಂಡು ಎಲ್ಲ ಜನಗಳು ಕರ್ಕೊಂಡು ಬಂದು ಸ್ಟ್ರೈಕ್ ಮಾಡ್ತೀವಿ. ಇದು ಆ್ಯಕ್ಷನ್ ತೊಗೊಳ್ಳಿಲ್ಲದ್ರೆ ಡಿ ಸಿ ಆಫೀಸ್ ಮುಂದುಗಡೆ ಸಾಮಾನ್ಯ ಆಗ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕುರಿಗಾಯಿಗಳಂತಂದರೆ ಯಾವುದೇ ತೊಂದರೆ ಮಾಡ್ತಕ್ಕಂಥ ಜನ ಅಲ್ಲ. ಅವರು ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಯಾವತ್ತೂ ಜಗಳ ಆಡಲ್ಲ, ರೈತರ ಹತ್ರನೂ ಜಗಳ ಆಡಲ್ಲ. ಅವರಿಗೆ ಹೊಟ್ಟೆಪಾಡಿಯಾಗಿ ಜೀವನ ಮಾಡ್ತಕ್ಕಂಥದ್ದು ಮತ್ತು ಕುಲಕಸಬ ಇರೋದ್ರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಏನಾದರೂ ನೀವು ಕ್ರಮ ತೊಗೊಳ್ರಿ, ನಮ್ಮ ಕುರಿಗಾಯಿಗಳಿಗೆ ಮೇಯಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಬಾರ್ಡರ್ ಹಾಕ್ತಿರೋ, ಸರಿಯದ್ದೆ ಹಾಕ್ತಿರೋ, ಅದು ಇಲಾಖೆಗೆ ಬಿಟ್ಟಿದ್ದ ವಿಚಾರ, ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದಂತ. ನಮ್ಮ ಕುರುಬರ ಸಂಘದಿಂದ ನಮ್ಮ ಒತ್ತಾಯ ಏನಂತಂದರೆ, ನಮ್ಮ ಕುರುಬರು ಯಾರು ಕುರಿಗಳನ್ನ ಮೇಯಿಸ್ತಾರೆ, ಯಾರು ಕುರಿಗಾಯಿಗಳಿದ್ದಾರೆ, ಕುರುಬರೇ ಇರ್ಬೋದು ಅಥವಾ ಹಲವಾರು ಜನ ಇವತ್ತು ಕುರಿಗಳನ್ನ ಮೇಯಿಸ್ತಾರೆ. ಯಾರಿಗೂ ಕೂಡ ಕುರಿ ಮೇಯಿಸ್ತಕ್ಕಂಥವ್ರಿಗೆ ವಿಟ್ಲಾಪುರ ಗ್ರಾಮದಲ್ಲಿ ತೊಂದರೆ ಆಗಬಾರ್ದು. ನೀವು ಅರಣ್ಯ ಅಧಿಕಾರಿಗಳು ತಕ್ಷಣವೇ, ಈಗ ನಾವು ಈಗಾಗಲೇ ಡಿ ಸಿ ಆಫೀಸಿಗೆ ಬಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನೀವು ಸೋಮವಾರ ಅಥವಾ ಮಂಗಳವಾರಕ್ಕೆ ಈ ಒಂದು ಕುರಿಗಾಯಿಗಳಿಗೆ ನೀವು ನ್ಯಾಯ ಒದಗಿಸ್ಕೊಡ್ತೀವಿ. ಅಂದರೆ ನಾವು ಬುಧವಾರ ಇಲ್ಲಿ ಶಾಮೀನು ಆಗ್ತೀವಿ. ನಾವೆಲ್ಲರೂ ಕೂಡ ಈ ಟೆಂಟಲ್ಲಿ ಕೊಡ್ತೀವಿ. ನಮ್ಮ ವಿಟ್ಲಾಪುರದ ಗ್ರಾಮದ ಕುರಿಗಾಯಿಗಳಿಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.